ನಟ ದರ್ಶನ್ ಜೊತೆಗಿನ ರಿಲೇಷನ್ಶಿಪ್ ಬಗ್ಗೆ ಮೌನ ಮುರಿದು ನಟಿ ಪವಿತ್ರ ಗೌಡ ಸುದ್ದಿಯಲ್ಲಿದ್ದಾರೆ. 10 ವರ್ಷಗಳಿಂದ ನಾವಿಬ್ಬರು ರಿಲೇಷನ್ಶಿಪ್ಪಲ್ಲಿ ಇದ್ದೀವಿ ಎಂದು ಪೋಸ್ಟ್ ಹಾಕಿದ್ದಾರೆ. ಇದಕ್ಕೆ ವಿಜಯಲಕ್ಷ್ಮಿ ದರ್ಶನ್ ಗರಂ ಆಗಿದ್ದು ಆಕ್ರೋಶ ಹೊರಹಾಕಿದ್ದಾರೆ. ಇದೆಲ್ಲದರ ನಡುವೆ ಪವಿತ್ರ ಗೌಡ ಯಾರು, ಹಿನ್ನೆಲೆ ಏನು ಎಂಬುದು ಪ್ರಶ್ನೆ ಕೆಲವರನ್ನು ಕಾಡುತ್ತಿದೆ. ಹಲವು ವರ್ಷಗಳಿಂದ ದರ್ಶನ್ ಹಾಗೂ ಪವಿತ್ರ ಗೌಡ ನಡುವೆ ಆತ್ಮೀಯತೆ ಒಳನಾಟವಿದೆ ಎಂದು ಗುಸುಗುಸು ಕೇಳಿಬಂದಿತ್ತು. ಇದಕ್ಕೆ ಸಾಕ್ಷಿ ಎನ್ನುವಂತೆ ಕೆಲ ಫೋಟೋಗಳು ವೈರಲ್ ಆಗಿತ್ತು. ಇನ್ನು ಸ್ವಂತ ಪವಿತ್ರ ಗೌಡ ದರ್ಶನ್ ಜೊತೆಗಿರುವ ಫೋಟೋಗಳನ್ನು ಈ ಹಿಂದೆ ಹಂಚಿಕೊಂಡಿದ್ದೂ ಇದೆ. ದರ್ಶನ್ ಮಾತ್ರವಲ್ಲ ದರ್ಶನ್ ತಾಯಿ ಹಾಗೂ ಸಹೋದರಿ ಜೊತೆಗಿನೂ ಫೋಟೋಗಳನ್ನು ಹಂಚಿಕೊಂಡಿದ್ದರು. ಆದರೆ ಇದಲ್ಲೇ ಮೊದಲೇ ಬಾರಿಗೆ ರಿಲೇಷನ್ಶಿಪ್ ಬಗ್ಗೆ ಮಾತನಾಡಿದ್ದಾರೆ. ರೂಪದರ್ಶಿಯಾಗಿ ಗುರುತಿಸಿಕೊಂಡಿದ್ದ ಪವಿತ್ರ ಗೌಡ ಅಗಮ್ಯ ಎನ್ನುವ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದರು. ಬಳಿಕ ಛತ್ರಿಗಳು ಸರ್ ಛತ್ರಿಗಳು, ಸಾಗುವ ದಾರಿಯಲ್ಲಿ, ಪ್ರೀತಿ ಕಿತಾಬು ಎನ್ನುವ ಸಿನಿಮಾಗಳಲ್ಲಿ ನಟಿಸಿದ್ದರು. ಬತಾಸ್ ಎನ್ನುವ ಚಿತ್ರಕ್ಕೆ ಆಯ್ಕೆಯಾಗಿದ್ದರು. ಆದರೆ ಆ ಸಿನಿಮಾ ಬಿಡುಗಡೆ ಆಗಲೇ ಇಲ್ಲ. ಆದರೆ ಯಾವುದೇ ಸಿನಿಮಾ ಹಿಟ್ಟಾಗಲಿಲ್ಲ. ಬಳಿಕ ಚಿತ್ರರಂಗದಿಂದ ದೂರವಾಗಿದ್ದು ಆಗೊಮ್ಮೆ ಹೀಗೊಮ್ಮೆ ದರ್ಶನ್ ಜೊತೆಗೆ ಹೆಸರು ತಳುಕು ಹಾಕಿಕೊಂಡಿದ್ದು ಸುದ್ದಿಯಾಗಿದ್ದರು. ನಟಿ ಪವಿತ್ರ ಗೌಡಗೆ ಒಬ್ಬ ಮಗಳು ಕೂಡ ಇದ್ದಾಳೆ. ಇನ್ನು ಪತಿಯಿಂದ ದೂರವಾಗಿ ಜೀವನ ಸಾಗಿಸುತ್ತಿದ್ದಾರೆ ಎನ್ನಲಾಗಿದೆ. ಆಕೆಯ ಪತಿಯ ಬಗ್ಗೆ ಯಾರಿಗೂ ಹೆಚ್ಚಿನ ಮಾಹಿತಿ ಇಲ್ಲ. ಇದೀಗ ವಿಜಯಲಕ್ಷ್ಮಿ ದರ್ಶನ್ ಈ ವಿಚಾರ ಪ್ರಸ್ತಾಪಿಸಿದ್ದಾರೆ. ಸಂಜಯ್ ಸಿಂಗ್ ಎಂಬುವರನ್ನು ಟ್ಯಾಗ್ ಮಾಡಿ ಪೋಸ್ಟ್ ಮಾಡಿದ್ದಾರೆ. ವ್ಯಕ್ತಿಯೊಬ್ಬರು ಮದುವೆಯಾಗಿದೆ ಎಂದು ತಿಳಿದಿದ್ದರೂ ಕೂಡ ಆಕೆ ತನ್ನ ವೈದ್ಯಕೀಯ ಅಗತ್ಯಗಳಿಗಾಗಿ, ತನ್ನ ಲಾಭಕ್ಕಾಗಿ ಆತನಿಗೆ ಹತ್ತಿರವಾಗಿದ್ದಾಳೆ. ಪವಿತ್ರ ಮತ್ತು ಸಂಜಯ್ ಸಿಂಗ್ ಅವರ ಮಗಳು ಖುಷಿ ಗೌಡ ಎಂಬುದನ್ನು ಈ ಚಿತ್ರಗಳು ಸ್ಪಷ್ಟವಾಗಿ ಸಾಬೀತು ಮಾಡುತ್ತವೆ ಎಂದು ಬರೆದುಕೊಂಡಿದ್ದಾರೆ. ಫ್ಯಾಷನ್ ಡಿಸೈನಿಂಗ್ ಕಲಿತಿರುವ ಪವಿತ್ರ ಗೌಡ ಸದ್ಯ ರಾಜರಾಜೇಶ್ವರಿ ನಗರದಲ್ಲಿ ಬೋಟಿಕ್ಕನ್ನು ಹೊಂದಿದ್ದಾರೆ. ರೆಡ್ ಕಾರ್ಪೆಟ್ ಸ್ಟುಡಿಯೋ 777 ಎನ್ನುವ ಆ ಶಾಪ್ ಹೆಸರು. ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ. ಈ ಬೋಟಿಕ್ನಲ್ಲಿ ಮಹಿಳೆಯರಿಗೆ ಬೇಕಾದ ಟ್ರೆಡಿಷನಲ್, ವೆಸ್ಟರ್ನ್, ಇಂಡೋವೇಷನ್ ಹಾಗೂ ಬ್ರಿಟಲ್ ಕಾಸ್ಟ್ಯೂಮ್ ದೊರೆಯುತ್ತವೆ. ಕನ್ನಡ ಸಿನಿಮಾ ನಟಿಯರು ಹಾಗೂ ಕಿರುತೆಯ ನಟಿಯರು ಈ ಶಾಪ್ನ ಗ್ರಾಹಕರಾಗಿದ್ದಾರೆ. ಪವಿತ್ರ ಗೌಡ ಡಿಸೈನರ್ಗಳಿಗೆ ನಟಿಯಾದ ಮೇಘಾ ಶೆಟ್ಟಿ ಹಾಗೂ ಸೋನಾಲ್ ಮಾಂತೂರ ಮಾಡೆಲ್ಗಳಾಗಿದ್ದಾರೆ. ಮೇಘಾ ಹಾಗೂ ಸೋನಾಲ್ ಆಗಾಗಲೇ ರೆಡ್ ಕಾರ್ಪೆಟ್ ಸ್ಟುಡಿಯೋಗೆ 777 ಕಾಸ್ಟ್ಯೂಮ್ ತೊಟ್ಟು ಫೋಟೋಗಳನ್ನು ಕ್ಲಿಕ್ಕಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುತ್ತಾರೆ. ಹಾಗಾಗಿ ಮೇಘಾ ಪವಿತ್ರ ಆತ್ಮೀಯ ಸ್ನೇಹಿತರಾಗಿದ್ದಾರೆ. ರೆಡ್ ಕಾರ್ಪೆಟ್ ಸ್ಟುಡಿಯೋ 777 ವತಿಯಿಂದಲೇ ಕಳೆದ ವರ್ಷ ದರ್ಶನ್ ಹುಟ್ಟುಹಬ್ಬ ಆಚರಿಸಲಾಗಿತ್ತು ಎನ್ನುವುದ ಮಾತುಗಳು ಕೇಳಿಬಂದಿದ್ದವು. ಮೇಘಾ ಶೆಟ್ಟಿ ಹಂಚಿಕೊಂಡಿದ್ದ ವಿಡಿಯೋಗೆ ವಿಜಯಲಕ್ಷ್ಮಿ ದರ್ಶನ್ ಆಕ್ರೋಶ ವ್ಯಕ್ತಪಡಿಸಿದರು. ಮೇಘಾ ಶೆಟ್ಟಿ ಕೂಡಲೇ ಪೋಸ್ಟನ್ನು ಡಿಲೀಟ್ ಮಾಡಿದರು. ಬಳಿಕ ಇಬ್ಬರು ತಮ್ಮ ಪೋಸ್ಟ್ಗಳನ್ನು ತೆಗೆದುಹಾಕಿದ್ದಾರೆ.